ನಮ್ಮ ದೈನಂದಿನ ಜೀವನದಲ್ಲಿ ಶಾಂತಿಯಿಂದ ಸ್ಟ್ರೆಸ್ ಇಲ್ಲದೆ ಸಮಾಧಾನವಾಗಿ ಬದುಕೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಸ್ವಲ್ಪ ದರ್ಶನ ಮಾಡೋಣ. ಎಂದಿನಂತೆ ನಾವು ಇಲ್ಲೊಬ್ಬರು ಹೇಳೋರಿದ್ದಾರೆ, ನಾವು ಕೇಳ್ಕೋಬೇಕು ಅನ್ನೋ ಭಾವ ಬೇಕಾಗಿಲ್ಲ. ಕಾರಣ, ಎಲ್ಲಿ ಹೈರಾರ್ಕಿ ಇರುತ್ತೆ, ಮೇಲು ಕೀಳು, ಅಲ್ಲಿ ಯಾವುದೇ ಕಮ್ಯುನಿಕೇಷನ್ ಸಾಧ್ಯ ಇಲ್ಲ. ಕಮ್ಯುನಿಕೇಷನ್ ಎಲ್ಲಿ ಸಾಧ್ಯ ಅಂದರೆ, ಹೇಳುವವ ಮತ್ತು ಆಲಿಸುವವರು ಒಂದೇ ಸ್ಥಿತಿಯಲ್ಲಿ, ಒಂದೇ ಕಾಲದಲ್ಲಿ ಸಮಾನವಾದ ಪ್ಯಾಷನೇಟ್ ಆಗಿ ಇಂಟೆನ್ಸಿಟಿಯಿಂದ ಇದ್ದರೆ ಇಬ್ಬರು, ಆಗ ಹೇಳುವವ ಕೇಳುವವ ಇಬ್ಬರೂ ಒಂದೇ ಪ್ರಿನ್ಸಿಪಲ್ ಆಗಿ ಕಮ್ಯುನಿಕೇಷನ್ ಸಾಧ್ಯ ಆಗುತ್ತೆ. ಎಲ್ಲಿ ಡಿವಿಷನ್ ಇರುತ್ತೆ ಅಲ್ಲಿ ಕಮ್ಯುನಿಕೇಷನ್ ಸಾಧ್ಯ ಇಲ್ಲ. ಹೇಳುವವರು ಅವರ ಸ್ಥಿತಿಯಿಂದ ಹೇಳ್ತಿರ್ತಾರೆ, ಆಲಿಸುವವರು ಅವರ ಸ್ಥಿತಿಯಿಂದ ಆಲಿಸ್ತಾ ಇರ್ತಾರೆ. ಈಗ ನೀವು ಡಿಸ್ಟರ್ಬ್ ಆಗಿದ್ದರೆ ಯಾರಾದರೂ, ನಿಮಗೆ ಆಲಿಸೋಕ್ಕೆ ಆಗಲ್ಲ. ಓ ನಾವು ಕೇಳಿಲ್ಲದೆ ಇರೋದಾ, ಅಯ್ಯೋ ನಾವು ಓದಿಲ್ಲದೆ ಇರೋದಾ, ಡಿಸ್ಟರ್ಬ್ ಸ್ಟೇಟ್. ಸೊ ಅದರಿಂದ ನಾವಿಬ್ಬರೂ ಒಂದು ನಿರ್ದಿಷ್ಟ ಸಂಗತಿಯ ಬಗ್ಗೆ, ಅಂದರೆ ದೈನಂದಿನ ಜೀವನದಲ್ಲಿ ಸ್ಟ್ರೆಸ್ ಇಲ್ಲದೆ ಯಾವುದೇ ಕೆಲಸ ಇರ್ಬೋದು, ಎಂಥದೇ ಪರಿಸ್ಥಿತಿ ಇರ್ಬೋದು, ಅಲ್ಲಿ ಯಾವ ರೀತಿ ನಾವು ಹ್ಯಾಪಿಯಾಗಿ ಶಾಂತಿಯಿಂದ ವ್ಯವಹರಿಸಬಹುದು, ಹಾಗೆ ವ್ಯವಹರಿಸ್ಲಿಕ್ಕೆ ಸಾಧ್ಯನಾ? ಅಥವಾ ಸ್ಟ್ರೆಸ್ಡ್ ಲೈಫ್ ಇರಲೇಬೇಕಾ? ಮನೆಯಿಂದ ಆಚೆ ಹೋಗೋವರೆಗೂ ಮಾತ್ರ ಶಾಂತಿನಾ, ಅಥವಾ ಮನೇಲೂ ಶಾಂತಿ ಇಲ್ವಾ? ಬೆಳಗ್ಗೆ ಎದ್ದು ಮನೇಲೂ ಶಾಂತಿ ಇಲ್ಲ, ಆ ಕಡೆ ವರ್ಕ್ ಪ್ಲೇಸಲ್ಲೂ ಶಾಂತಿ ಇಲ್ಲ, ವಾಪಸ್ ಬಂತು ಪುನಃ ಮನೆಯೇ ಮಂತ್ರಾಲಯ ಅಲ್ಲ. ನಿದ್ರೇನೂ ಪೂರ್ಣವಾಗಿಲ್ಲ, ಡಿಸ್ಟರ್ಬ್ ಸ್ಲೀಪು. ಅದೇ ಥರ ಎವ್ರಿ ಡೇ ಬದುಕೋಕ್ಕೋಸ್ಕರ ನಾವು ಮನುಷ್ಯರಾಗ್ಬಿಟ್ಟು ಬಂದಿದ್ದೀವ? ಅಥವಾ ನಿಜವಾಗ್ಲೂ ಇವರೆಲ್ಲ ಹೇಳ್ತಾ ಇದ್ದಾರಲ್ಲ, ಸಾಧು ಸದ್ಪುರುಷರು, ಮಹಾನುಭಾವರು, ಸದ್ಗುರುಗಳು ಹೇಳ್ತಾ ಇದ್ದಾರಲ್ಲ, ಬೇರೆ ಬೇರೆ ಹೆಸರಿನಲ್ಲಿರುವಂಥ ಸಾವಿರಾರು ಸದ್ಪುರುಷರು ಆಗಿ ಹೋಗಿದ್ದಾರೆ. ಅವ್ರು ಹೇಳ್ತಿರೋದು ನಿಜನಾ? ನಾವು ಜಾಣರು, ಅವ್ರು ಮೂರ್ಖರ? ಅಥವಾ ಅವ್ರೇನಾದರೂ ವಿವೇಕ ಹೇಳ್ತಾ ಇದ್ದಾರಾ? ಅವ್ರು ಏನು ಹೇಳಿದ್ದಾರೆ, ಅದನ್ನು ಪಾಲಿಸೋದು ಹೇಗೆ? ಆ ವಿಷಯ ಇವತ್ತು ಮಾತಾಡೋಣ. ನೋಡಿ, ಪ್ರತಿದಿನ ನಾನಾಗಲಿ ನೀವಾಗಲಿ ಯಾರೇ ಆಗಲಿ ವಸ್ತುಗಳ ಜೊತೆ ಸಂಪರ್ಕ ಮಾಡ್ತೀವಿ, ವ್ಯಕ್ತಿಗಳ ಜೊತೆ ಸಂಪರ್ಕ ಮಾಡ್ತೀವಿ, ಅಥವಾ ನಮ್ಮ ಜೊತೆಗೆ ನಾವು ಸಂಪರ್ಕ ಮಾಡ್ತೀವಿ. ವ್ಯವಹಾರ ಮಾಡ್ತೀವಿ, ಮಾರ್ಕೆಟಿಂಗ್ ಮಾಡ್ತೀವಿ, ಏನಾದರೂ ಮಾರಾಟ ಮಾಡಬೇಕು ಅಥವಾ ಖರೀದಿ ಮಾಡಬೇಕು, ವಸ್ತುಗಳ ಜೊತೆ ಅಲ್ವಾ? ಕಾರು ಬಳಸ್ತೀವಿ, ಚೇರ್ ಬಳಸ್ತೀವಿ, ಪೆನ್ ಬಳಸ್ತೀವಿ, ಪೇಪರ್ ಬಳಸ್ತೀವಿ, ಕ್ಯಾಮ್ರಾ ಬಳಸ್ತೀವಿ, ಟಿ ವಿ ಬಳಸ್ತೀವಿ. ಅಂದರೆ ಯಾವಾಗ ವಸ್ತುಗಳ ಜೊತೆ ಸಂಪರ್ಕ ಮಾಡ್ತಾ ಇರ್ತೀವಿ, ಆಗ ನಾವು ವಸ್ತು ಪ್ರಪಂಚದಲ್ಲಿರ್ತೀವಿ ಅಂತ. ಇದನ್ನೊಂಥರ ಥಿಯರಿ ಥರ ನೋಡೋದು ಬೇಡ, ಪ್ರಾಕ್ಟಿಕಲ್ ಆಗಿ. ಇವಾಗ ನೀವು ಟಿ ವಿ ನೋಡ್ತಾ ಇದ್ದೀರಾ, ಟಿ ವಿ ವಸ್ತು ಅಲ್ವೇ? ವಸ್ತು ಜೊತೆ ಇದ್ದಾಗ ಅದು ವಸ್ತು ಪ್ರಪಂಚ. ಹಾಗೆಯೇ ಈಗ ನೀವು ಜನರು, ಜೀವ ಇರುವಂಥ, ಬದುಕಿರುವಂಥ ಮನುಷ್ಯರು, ಪ್ರಾಣಿಗಳು, ಪಕ್ಷಿ, ಮರ, ಗಿಡಗಳು, ಕೀಟ, ಚಿಟ್ಟೆಗಳು, ಇವುಗಳ ಜೊತೆನೂ ಸಂಪರ್ಕ ಮಾಡ್ತಿರಲ್ವಾ? ರಸ್ತೆಯಲ್ಲಿರೋ
ಹಸು ನಡ್ಕೊಂಡು ಹೋಗ್ತಿರೋ ಅದೇ ಇರಬಹುದು, ಅಥವಾ ಮನೇಲಿ ಸಾಕಿರೋ ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಹಾರ್ಕೊಂಡು ಹೋಗ್ತಿರೋ ಚಿಟ್ಟೆ ಇರ್ಬೋದು, ರಸ್ತೆಯಲ್ಲಿ ನೋಡ್ತಾ ಇರೋ ಮರ ಇರ್ಬೋದು. ಇದು ಜೀವದ ಜೊತೆ ಸಂಪರ್ಕಿಸುವಂಥ ಪ್ರಪಂಚ, ಜೀವ ಪ್ರಪಂಚ ಅಲ್ವಾ? ಇನ್ನೊಂದಿದೆ, ನಾವು ವಸ್ತು ಜೊತೆನೂ ಸಂಪರ್ಕಿಸ್ತಾ ಇಲ್ಲ, ಈಗ ಜೀವದ ಜೊತೆನೂ ಸಂಪರ್ಕಿಸ್ತಾ ಇಲ್ಲ. ನಮ್ಮೊಟ್ಟಿಗೆ ನಾವಿದ್ದೀವಿ, ಡಿಸ್ಟರ್ಬ್ ಆಗಿದೆ, ಬೇಜಾರಾಗಿದೆ, ಸೆಕ್ಯುಲರ್ಡ್ ಇರಬೇಕು ಅನ್ನಿಸ್ತಾ ಇದೆ, ಯಾರ ಜೊತೆಗೂ ಮಾತಾಡಬೇಕು ಅನ್ನಿಸ್ತಾ ಇಲ್ಲ, ನನ್ನ ಪಾಡು ನಾನು ರೂಮೊಳಗೆ ಬಾಗಿಲು ಹಾಕ್ಕೊಂಡ್ಬಿಟ್ಟಿದ್ದೀನಿ, ಪೇರೆಂಟ್ಸ್ ಬೈದಿದ್ದು ನನಗೆ ಇಷ್ಟ ಆಗಲಿಲ್ಲ, ಇವ್ರು ಇರೋದೇ ನನಗೆ ಡಿಸ್ಟರ್ಬ್ ಮಾಡೋಕ್ಕೆ, nobody is loving me, everybody is trying to suppress me, I have been misused, I have been ruined, ನನಗೆ ನನ್ನ ಮಾತನ್ನ ಆಲಿಸೋರೇ ಇಲ್ಲ, ನನ್ನ ಯಾರೂ ಪ್ರೀತಿಸಲೇ ಇಲ್ಲ. ಇದು ಆಂತರಿಕ ಪ್ರಪಂಚ. ನಿಮ್ಮ ಮನಸ್ಸೊಳಗಡೆ ಯಾರಾದರೂ ಬಂದು ನೋಡೋಕ್ಕಾಗತ್ತಾ? ಕೊನೆ ಉಸಿರಿರೋವರೆಗೂ ನೀವು ಮಾತ್ರ ಬರಿಬಹುದಲ್ಲಿ, ನೀವು ಮಾತ್ರ ನೋಡ್ಬೋದು. ಇದು ಸ್ವಯಂ ಪ್ರಪಂಚ. ಮೌನದಲ್ಲಿದ್ದೀರೋ, ಮನಸ್ಸಿನಲ್ಲಿ ಡಿಸ್ಟರ್ಬೆನ್ಸಲ್ಲಿದ್ದೀರೋ, ಉಸಿರಾಟ ಹೆಚ್ಚು ಕಡಿಮೆ ಆಗಿದೆಯೋ, ಹಾರ್ಟ್ ಬೀಟ್ ಜಾಸ್ತಿ ಆಗಿದೆಯೋ, ಸುಸ್ತಾಗಿದ್ದೀರೋ, ಮಲಗೋಣ ಅಂದ್ಕೊಂಡಿದ್ದೀರೋ, ಊಟ ಮಾಡ್ತಾಯಿದ್ದೀರೋ, ಇದು ಸ್ವಂತಕ್ಕೆ ಸಂಬಂಧಪಟ್ಟ ಪ್ರಪಂಚ. ಅಂದರೆ 3 ರೀತಿಯ ಪ್ರಪಂಚದಲ್ಲಿ ನಾವು ವ್ಯವಹರಿಸ್ತಾ ಇರ್ತೀವಿ ಪ್ರತಿದಿನ: ವಸ್ತು ಪ್ರಪಂಚ, ಜೀವ ಪ್ರಪಂಚ ಮತ್ತು ಸ್ವಯಂ ಪ್ರಪಂಚ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಕಲಿತಿರುವಂಥ ಶಿಕ್ಷಣ, ಮಾಹಿತಿಯ ಶಿಕ್ಷಣ. ಏನು ಮಾಹಿತಿ ಕೊಡ್ತಾರೆ, ಆ ಮಾಹಿತಿಯನ್ನು ಯಥಾವತ್ತಾಗಿ ರಿಪೀಟ್ ಮಾಡಿ ಬರೆದ್ರೆ ನಾನು ವಿದ್ಯಾವಂತ. ಸರಿ ತಪ್ಪು ಅಂತ ನೋಡೋದು ಬೇಡ, ನಾವು ಅದನ್ನು ನೋಡ್ತಾ ಇಲ್ಲ. ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇಲ್ಲ, ಶಿಕ್ಷಣದ ಮೌಲ್ಯ ಅಪಮೌಲ್ಯದ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ನೀವು ಕಲ್ತಿರೋ ರೀತಿ ಹೇಳ್ತಾ ಇರೋದು. ಮೆಮೊರೈಸ್, ರೀಪ್ರೊಡ್ಯೂಸ್ ಅಲ್ವೇ? BSc AG ಅವರು, BSc ಅಗ್ರಿಕಲ್ಚರ್ ಓದೋರು ಒಂದೇ ಒಂದು ದಿನ ಜಮೀನಿಗೆ ಹೋಗದಿದ್ರೂ ಪರವಾಗಿಲ್ಲ, ಅಗ್ರಿಕಲ್ಚರಲ್ಲಿ ಡಿಗ್ರಿ ತೊಗೋಬೋದಲ್ವಾ? ಒಂದು 15 ಮಾರ್ಕ್ಸ್ ಪ್ರಾಕ್ಟಿಕಲ್ ಇರ್ಬೋದು. ಅದೇ ಥರ ಒಬ್ಬ ವ್ಯಕ್ತಿಗೂ ಔಷಧಿ ಕೊಡದೇ ಇದ್ದವ, ಒಬ್ಬ ವ್ಯಕ್ತಿಗೂ ಪರೀಕ್ಷೆ ಮಾಡದಿದ್ದವ ಡಾಕ್ಟ್ರ್ ಅಂತ ಡಿಗ್ರಿ ಮಾಡ್ಬೋದಲ್ವಾ? ಡಾಕ್ಟ್ರ್ ಡಿಗ್ರಿ ಬಂದಮೇಲೆ ತಾನೇ ಪರೀಕ್ಷೆ ಮಾಡೋಕ್ಕೆ. ಹೆಂಗಿದೆ ನೋಡ್ರಿ, ಒಬ್ಬರು ಕಷ್ಟ ಆಲಿಸೋದಿಲ್ಲ, ಒಬ್ಬರ ಕೇಸ್ನ ಏನು ಅಂತ ಕೇಳ್ಕೊಳ್ಳೋದಿಲ್ಲ. ಕಾಲೇಜ್ಗೆ ಹೋಗ್ಬಿಟ್ಟು ಯಾರೋ ಬರೆದಿರೋ ಪುಸ್ತಕನ ಓದ್ಬಿಟ್ಟು ರೀಪ್ರೊಡ್ಯೂಸ್ ಮಾಡಿಬಿಟ್ಟು ಡಿಗ್ರಿ ತಗೋತಾರೆ. ಏನು ಡಿಗ್ರಿ? ಇನ್ನು ಮುಂದೆ ಕೇಸ್ ತಗೋಬೋದು ಇವರು ಅಂತ. ಒಂದು ಜೀವನದಲ್ಲಿ ಒಂದೇ ಒಂದು ದಿನವೂ ಸೈಕಲ್ ಹೊಡಿಲಿಲ್ಲ, ಬೇರೆಯವ್ರದ್ದು ಸೈಕಲ್ ಹೊಡೆಯೋದೆಲ್ಲ ಹೇಳ್ಕೊಳಕ್ಕೆ ನಿಂತ್ಕೊಳ್ಳೋದು. ಸೈಕಲ್ ಹೊಡೆಯುವುದು ಹೇಗೆ ಅಂತ ಓದಿರೋದಷ್ಟೆ. ಈಜುವುದು ಹೇಗೆ ಅಂತ ನೀವು 25 ವರ್ಷ ಓದಿದ್ರೂ, ಈಜುವ ಬಗ್ಗೆ ಡಾಕ್ಟ್ರೇಟ್ ತೊಗೊಂಡಿದ್ರು, ನೀರಲ್ಲಿ ಹೋದರೆ ನೀವು ಡಾಕ್ಟ್ರೇಟ್ ಇವ್ರನ್ನ ಮುಳುಗಿಸ್ಬಾರ್ದು ಅಂತದೇನು? ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಎಜುಕೇಷನ್ನು ಪ್ರಾಕ್ಟಿಕಲ್ ಇಲ್ಲ. ಇರಬೇಕು ಇರಬಾರ್ದು ಅಂತಲೂ ನಾನು ಹೇಳ್ತಾ ಇಲ್ಲ. ನಮ್ಮ ಮಾಹಿತಿ ಈ ಥರ ಇದೆ, ನಮ್ಮ ಜ್ಞಾನ ಈ ಥರ ಇದೆ, ನಮ್ಮ ವಿದ್ಯೆ ಈ ಥರ ಇದೆ. ಈ ವಿದ್ಯೆ ಯಶಸ್ವಿ ಆಗಿಲ್ಲ. ಯಾಕಾಗಿಲ್ಲ ಅಂದರೆ, ಐ ಆಮ್ ಸ್ಟ್ರೆಸ್ಡ್ ಔಟ್. ಫಲಿತಾಂಶ ಇಲ್ಲ ಈ ಎಜುಕೇಷನ್ನಿಂದ. ಐ ಆಮ್ ಸ್ಟ್ರೆಸ್ಡ್ ಔಟ್. ಮೋರ್ ಆ್ಯಂಡ್ ಮೋರ್ ಹಾಸ್ಪಿಟಲ್ಸ್, ಮೋರ್ ಆ್ಯಂಡ್ ಮೋರ್ ಡಿಸೀಸಸ್. ಸುಸೈಡ್ ಮಾಡ್ಕೊಳ್ಳೋರು ಜಾಸ್ತಿ. ಎಲ್ಲಿ ನೋಡಿ ರಿಲೇಷನ್ಶಿಪ್ ಖರಾಬ್, ಕಿತ್ತಾಟ. ಅಣ್ಣ ತಮ್ಮಂದರೆ ಒಂದು ಸ್ವಂತ ತಂದೆಯಿಂದ ಬಂದಿರೋ ಆಸ್ತಿನ ತಾವಿಬ್ಬರೇ ಹಂಚ್ಕೊಳ್ಳೋಕ್ಕಾಗದೆ ಕೋರ್ಟ್ಗೆ ಹೋಗಿ ಹಂಚ್ಕೊಳ್ಳೋದು. ನೀನು ಅಷ್ಟು ತಗೋ, ನೀನು ಇಷ್ಟು ತಗೋ ಅಂತ ಸಾಧ್ಯ ಇಲ್ಲ. ಈ ಎಜುಕೇಷನ್ನಿಂದ ನಮಗೆ ಜೀವನ ಕ್ರಮ ಗೊತ್ತಾಗಲಿಲ್ಲ. ಆದ್ದರಿಂದ ಸೇಜ್ಗಳು ಹೇಳಿರುವಂಥ, ಮುನಿಗಳು ಹೇಳಿರುವಂಥ, ಸದ್ಗುರುಗಳು ಹೇಳಿರುವಂತಹ ಮಾರ್ಗನ ನಾವಿವತ್ತು ಅನ್ವೇಷಣೆ ಮಾಡ್ತಾ ಇದ್ದೀವಿ. ಈ ಮಾರ್ಗ ಏನಾದರೂ ನಮಗೆ ಸ್ಟ್ರೆಸ್ ಫ್ರೀ ಲೈಫ್ ಕೊಡ್ಬೋದಾ?
ಶಾಂತಿಯುತ ಜೀವನ ಕೊಡ್ಬೋದಾ? ಆಪ್ತವಾದ ಸಂಬಂಧನ ತೋರಿಸಿಕೊಡ್ಬಹುದಾ? ಜೀವನ ಅರ್ಥಪೂರ್ಣ ಮಾಡಿಕೊಡ್ಬೋದಾ ಅಂತ ಆ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ದೀವಿ. ಫಸ್ಟು ನಾವು ಯಾರ ಜೊತೆಗೆ ಸಂಪರ್ಕಿಸ್ತೀವಿ ಅಂತ ನೋಡ್ತಾ ಇದ್ದೀವಿ. ವಸ್ತು ಪ್ರಪಂಚ, ಜೀವ ಪ್ರಪಂಚ ಮತ್ತು ಸ್ವಯಂ ಪ್ರಪಂಚ ಅಂತ ನೋಡಿ. ವಸ್ತು ಪ್ರಪಂಚದಲ್ಲಿ ಬೇರೆ ಕಾನೂನು, ಬೇರೆ ನಿಯಮ. ಜೀವ ಪ್ರಪಂಚಕ್ಕೆ ಬೇರೆ ನಿಯಮ, ಸ್ವಯಂ ಪ್ರಪಂಚಕ್ಕೆ ಬೇರೆ ನಿಯಮ. ಏನು ಬೇರೆ ನಿಯಮಗಳು ನೋಡೋಣ. ಈಗ ಒಂದು ವಸ್ತು ಖರೀದಿ ಮಾಡಬೇಕು. ಒಂದು ವಸ್ತು ಪ್ರಪಂಚದಲ್ಲಿ ವ್ಯವಹರಿಸುವಾಗ, ಖರೀದಿ ಮಾಡುವಾಗ ಅಲ್ಲಿ ನಿಯಮಗಳು ಈ ವಸ್ತುವಿಂದ ಆ ವಸ್ತು ಯಾವುದು ಬೆಟರ್, ಕಂಪೇರ್, ಯಾವುದು ನನಗೆ ಬೆಟರ್, ವ್ಯಾಲ್ಯೂ ಇಟ್, ಮೌಲ್ಯ ನೋಡು, ಅಳತೆ ಮಾಡು. ಅಂದರೆ ಕಂಪೇರಿಂಗ್, ಅನಲೈಸಿಂಗ್, ಕ್ವೆಶ್ಚನಿಂಗ್, ಡೌಟಿಂಗ್ ದ ಕಂಪನಿ. ಮೀನ್ಸ್ ವಸ್ತು ಪ್ರಪಂಚದ ಭಾಷೆ ಕ್ವೆಶ್ಚನಿಂಗ್, ಡೌಟಿಂಗ್, ಡಿಸೆಕ್ಟಿಂಗ್, ಅನಲೈಸಿಂಗ್, ಸಸ್ಪೆಕ್ಟಿಂಗ್. ಹೀಗೆ ಮಾಡದೇ ಇದ್ದರೆ ನೀವು ಮೋಸ ಹೋಗ್ತೀರಾ. ವಸ್ತು ಪ್ರಪಂಚದಲ್ಲಿ ನಿಮಗೆ ಏನು ಬೇಕು ಅದನ್ನು ಖರೀದಿ ಮಾಡಬೇಕು, ಪಡ್ಕೊಳ್ಬೇಕು ಅಂತಿದ್ದರೆ ಸರಿಯಾದ ಮೌಲ್ಯ ಕೊಡಬೇಕು, ಸರಿಯಾದ ವಸ್ತುನ ತಗೊಂಡು ಬರಬೇಕು, ಅದು ನಿಮಗೆ ಉಪಯೋಗಕಾರಿಯಾಗಿರಬೇಕು, ನಿಮ್ಮ ಜೀವನ ಅನುಕೂಲಕರ ಆಗಬೇಕು ವಸ್ತು ಪ್ರಪಂಚದಲ್ಲಿ. ಆದ್ದರಿಂದ ಈ ನಿಯಮಗಳು. ಸಂಬಂಧಗಳಲ್ಲಿ ನಿಯಮನೇ ಬೇರೆ. ಸಂಬಂಧಗಳಲ್ಲಿ ಯಾವ ನಿಯಮಗಳು ಅಂದರೆ ಅರ್ಥ ಮಾಡಿಕೊಳ್ಳುವಿಕೆ, ಒಪ್ಪಿಕೊಳ್ಳುವಿಕೆ, ಬಿಟ್ಟು ಕೊಡುವಿಕೆ, ಸ್ವೀಕಾರ ಭಾವ, ಕ್ಷಮ, ಪ್ರೇಮ, ಸ್ನೇಹ. ಇದು ಜೀವ ಪ್ರಪಂಚದ ಜೊತೆ ಉಪಯೋಗಿಸಬೇಕಾಗಿರುವ ನಿಯಮಗಳು. ಯಾಕೆ ನೋಡಿ, ಉದಾಹರಣೆಗೀಗ ಈ ವಸ್ತು ಪ್ರಪಂಚ ಹೌ, ವೈ, ವೇರ್, ವಾಟ್, ವೆನ್ ಇದರ ಮೇಲೆ ನಿಂತಿದೆ. ಯಾಕೆಂದರೆ ಆ ವಸ್ತುಗಳು ತಯಾರಾಗಿರೋದು ಹಂಗೇನೆ. ಈ ಬೆಂಕಿಯನ್ನು ಒಂದು ಪೊಟ್ಟಣದೊಳಗೆ ಹಾಕಿ ಬೇಕು ಅಂತಂದಾಗ ಹೊಡೆಯೋದು ಹೆಂಗೆ ಅಂತ ಹೌ ಟು ಫೈಂಡ್ ಔಟ್ ಎ ಮ್ಯಾಚ್ ಬಾಕ್ಸ್ ಅಂತ ಶುರುವಾಗಿರೋದಲ್ವಾ ಅದು ವಸ್ತು ಪ್ರಪಂಚ. ಆದರೆ ಜೀವಂತಿಕೆಯಲ್ಲಿ ಏನಾಗುತ್ತೆ, ಅದೇ ನಿಯಮನ ಕ್ವೆಶ್ಚನಿಂಗ್. ಹೆಂಡತಿ ಈಗ ಹೊರಗಡೆ ಹೋಗಿ ಬರ್ತೀನಿ ಅರ್ಧ ಗಂಟೆ ಅಂದರು, 3 ಗಂಟೆ ಆದಮೇಲೆ ಬಂದರು. ಬರ್ತಾ ಇದ್ದಂಗೆ ವೈ 3 hours, ವೈ ಅನ್ನೋದು ವಸ್ತು ಪ್ರಪಂಚದ ಭಾಷೆ. ಬರ್ತಾ ಇದ್ದಂಗೆ ಫಸ್ಟು ಒಂದು ಗ್ಲಾಸ್ ನೀರು ಕೊಟ್ಟು, ಟೀಗಿ ಮಾಡಿಕೊಟ್ಟು, ಆರಾಮಾಗಿ ಕುಳಿಸಿ, ಆಮೇಲೆ ಕಾಯಬೇಕು. ಅವರೇ ಏನಾದರೂ ಹೇಳ್ತಾರೋ, ಯಾಕೆ ಲೇಟ್ ಆಯಿತು, ಏನು ಕಷ್ಟ ಆಯಿತು, ಏನು ನಿಮ್ಮ ಪರಿಸ್ಥಿತಿ ಕಳೆದ 3 ಗಂಟೆಗಳ ಕಾಲ ಅಂತ ವಿಚಾರ ವಿನಿಮಯ ಮಾಡ್ಕೊಳ್ಳೋಕ್ಕೆ ಕಾಯಬೇಕು. ವೈ ಯು ಆರ್ ಲೇಟ್. ವಸ್ತು ಅಲ್ಲ ಈಕೆ ಅಥವಾ ಆತ, ಜೀವ. ಒಂದು ಹೂ ಅರಳಿತು, ವೈ, ಆ ಭಾಷೆ ಇಲ್ಲ ಅಲ್ಲಿ. ಜೀವಂತಿಕೆಯಲ್ಲಿ, ಜೈವಿಕ ಪ್ರಪಂಚದಲ್ಲಿ ಪ್ರೀತಿಯಿಂದ ಕಮ್ಯುನಿಕೇಟ್ ಮಾಡ್ಬೋದು. ವಸ್ತುಗಳನ್ನು ಪ್ರೀತಿಸೋಕ್ಕಾಗಲ್ಲ. ವಸ್ತುಗಳನ್ನು ಬಳಕೆ ಮಾಡ್ಬೋದು, ವ್ಯಕ್ತಿಗಳನ್ನು ಬಳಕೆ ಮಾಡೋಕ್ಕಾಗಲ್ಲ. ಕಮ್ಯುನಿಕೇಟ್ ಮಾಡ್ಬೋದು, ಅನುಭವಿಸ್ಬೋದು. ನಾವು ನೋಡಿ, ನಮಗೆ ಪ್ರೀತಿನೇ ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಸುಮಾರು ಜನ ಹೇಳ್ತಾರೆ ನನಗೆ ಪ್ರೇಮಿಸೋದೇ ಗೊತ್ತಿಲ್ಲ, ಕಾಳಜಿ ವಹಿಸೋದೇ ಗೊತ್ತಿಲ್ಲ ಅಂತ. ಗೊತ್ತಿದೆಯಾ ಇಲ್ವೋ ನೋಡೋಣ. ನಿಮಗೆ ಪ್ರೇಮಿಸೋದು ಗೊತ್ತು, ಸೈಂಟಿಫಿಕ್ ಆಗೋದು ಗೊತ್ತು. ಆದರೆ ಅದಲು ಬದಲು ಮಾಡ್ಕೊಂಡಿದ್ದೀವಿ. ನಾವು
ವ್ಯಕ್ತಿಗಳ ಜೊತೆ ಸೈಂಟಿಫಿಕ್. ಯಾಕೆ ಹಂಗೆ ಮಾಡಿದ್ರು, ಹಂಗೆ ಹೇಳಬಾರ್ದಾಗಿತ್ತು, ಹಂಗೆ ಯಾಕೆ ನಡ್ಕೊಂಡ್ರು, ವೈ, ಹಂಗೆ ಹೇಳೋಕ್ಕಾಗುತ್ತೆ ನಂಗವರು, ಹೌ, ಇಂಥ ಇರಬೇಕು, ಅದಕ್ಕೆ ಹೇಳಿರಬೇಕು, ರೀಸನಿಂಗ್. ಹೆಂಗೆ ನನಗೆ ಹೇಳಕ್ಕೆ ಬಂದೆ ಆ ಥರ? ನಾನು ನಿನಗೆ 20 ವರ್ಷ ಸಾಕಿರೋ ತಂದೆಗೆ ಹೆಂಗೆ ಹೇಳ್ತೀಯ ನೀನು? ಅನಲೈಸಿಂಗ್. ಯು ಕೆನಾಟ್ ಸೇ ಲೈಕ್ ದಟ್. ಕ್ವೆಶ್ಚನಿಂಗ್. ಸೇಮ್ ಪ್ರಿನ್ಸಿಪಲ್ ಮಗನಿಂದನು. ಇದೆಲ್ಲ ವಸ್ತು ಪ್ರಪಂಚದ ಭಾಷೆ, ಜೀವಕ್ಕೆ ಅರ್ಥ ಆಗದೆ ಇರೋ ಭಾಷೆ ಇದು. ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತೀರ, ಲಾಸ್ಟ್ ಬಾಲ್ 6 ರನ್ ಬೇಕಾಗಿರುತ್ತೆ. ನಿಮ್ಮ ಹೆಂಡ್ತಿ ಕಿಚನ್ನಿಂದ ಟೀ ಮಾಡ್ಕೊಂಡು ನಿಮಗೆ ಕೂತು ಜಾಗದಲ್ಲಿ ಕ್ರಿಕೆಟ್ ನೋಡ್ತಾ ಇರ್ತೀರಲ್ವಾ, ಆಗ ಪಾಪ ಅವ್ರಿಗೂ ಕ್ರಿಕೆಟ್ ಇಚ್ಛೆ ಇದ್ದರೂ ಟೀ ಕುಡ್ಕೊಂಡು ನೋಡಲಿ ಅಂತ ಅವ್ರು ಟೀ ತರ್ತಾ ಇದ್ದಾರೆ. ಲಾಸ್ಟ್ ಬಾಲು ಕಣೆ, 6 ಬಾಲ್ ಬೇಕು ಅಂತಿದ್ದೀರ, 6 ರನ್ ಬೇಕು, ಒಂದೇ ಬಾಲು ಅಂತಿದ್ದೀರ. ಅವ್ರಿಗೂ ಕ್ರಿಕೆಟ್ ಹುಚ್ಚು. ಹೊಡೆದ್ರು ಸಿಕ್ಸರ್ ಲಾಸ್ಟ್ ಬಾಲಲ್ಲಿ. ನೀವಾಗ ಹೆಂಗೆ ಅಂತೀರೋ ಹಂಗೆ ಅವಳು ಅಂತಾಳೆ ಅಂತ. ಜೀವ ಎರಡೂ ತಟ್ಟಲಿರೋ ಲೋಟ ಅನ್ನಲ್ಲ, ವಸ್ತು ಅದು. ಅವಳು ಅಂದ ತಕ್ಷಣ ಏನಾಯ್ತು, ಟೀ ಲೋಟ ಕೆಳಗೆ ಬಿದ್ದು ಗಾಜಿನ ಲೋಟ ಹೊಡೆದಾಯ್ತು. ಏನಂತೀವಿ ನಾವು? ಯಾಕೆ ಹಿಂಗಾಯ್ತು, ಏನಿರ್ಬೋದು ಅಂತ ಜೀವ ಭಾಷೆಯಲ್ಲಿ ನೋಡ್ತೀವ. ಕಣ್ಕಾಣಲ್ವಾ ನಿನ್ಗೆ? ಎಷ್ಟು ವ್ಯಾಲ್ಯೂಬಲ್ಲು, ಎಂಥ ಇಷ್ಟಪಟ್ಟು ತಂದಿದ್ದು, ಹೊಡೆದಾಕ್ಬಿಟ್ಟು. ಇದ್ಯಾವುದು ಗೊತ್ತಿಲ್ವ ಅವ್ರಿಗೆ? ಎಲ್ಲ ಗೊತ್ತಲ್ಲ ಅವ್ರಿಗೆ. ಅದು ಆಗ್ಲೇ ಹೊಡೆದಾಕೋಗ್ಬಿಟ್ಟಿದ್ದೀನಿ ಅಂತ ನೋವು, ಆಗಲೇ ನೋವು. ಅದ್ರ ಮೇಲೆ 2ನೇ ನೋವು, ನಾವು ಅವ್ರ ಮೇಲೆ ಹಾರಿ ಬಿದ್ದು. ಇದು ಜೀವದ ಜೊತೆ ಮಾತಾಡೋ ಮಾತಲ್ಲ. ಇನ್ನೊಂಥರ ನೋಡಿ, ಇದೇ ಸಂದರ್ಭದಲ್ಲಿ ಗ್ಲಾಸ್ ಹೊಡೆದು ಬೀಳ್ತಾ ಇದ್ದಂಗೆ ಶಾಂತ ಮೂರ್ತಿ ನೀವು, ಒಂದು ಸ್ಮೈಲ್ ಎಕ್ಸ್ಟ್ರಾ ಏನಾದರೂ ಸಾಧ್ಯ ಇದ್ದರೆ ಹೆಂಗಾಗುತ್ತೆ ನೋಡಿ ನಿಮ್ಮ ಹೆಂಡತಿಯ ಮುಖದಲ್ಲಿ ಅಥವಾ ತಾಯಿ ಯಾರು ಹೊಡೆದಾಕಿದ್ದಾರೆ ಅವ್ರ ಮುಖದಲ್ಲಿ. ತಕ್ಷಣ ಅವ್ರಿಗೆ ಕಣ್ಣೀರು ಬಂದ್ಬಿಡುತ್ತೆ. ಅಯ್ಯೋ, ನಾನು ಗ್ಲಾಸ್ ಹೊಡೆದಾಕಿದ್ರು ನನಗೇನು ಅನ್ನಲಿಲ್ವಲ್ಲ ಇವರು, ನಾನು ಎಂಥ ಮಿಸ್ಟೇಕ್ ಮಾಡಿದ್ರು ಪಾಪ ರೀ, ಅವರೇ ಬಂದು ಅಯ್ಯೋ ಹಿಂಗಾಗೋಯ್ತು, ಹಂಗಾಗೋಯ್ತು, ಹಿಂಗಾಗೋಯ್ತು, ನನ್ನ ಬುದ್ಧಿಗೆ ಏನು ಬಂದಿತ್ತು ಎಲ್ಲ ಅವರೇ ಹೇಳಕ್ಕೆ ಶುರು ಮಾಡ್ತಾರೆ. ನೀವು ಕೇಳಬೇಕಾಗಿಲ್ಲ, ಕಾಣಲ್ವಾ? ನೋಡ್ಕೊಂಡು ಬರಬಾರ್ದಾ? ಕೈಯಲ್ಲಿ ನಿಮ್ಗೇನು ಗಮನ ಇರಲಿಲ್ವ ಎಲ್ಲಿದ್ದೀನಿ ಅಂತ? ಯಾವುದನ್ನು ಕೇಳಬೇಕಾಗಿಲ್ಲ. ಸುಮ್ಮನಿರುವಿಕೆ, ಪ್ರೇಮಿಸುವಿಕೆ ಅವರಿಂದನೇ ಎಲ್ಲ ಹೇಳಿಸುತ್ತೆ. ವಸ್ತು ತಗೊಳ್ಳುವಾಗ 4,995 ಅಂದರೆ ₹5 ವಾಪಸ್ ತಗೋಬೇಕು, 5,000 ಕೊಟ್ಟು. ಇಟ್ಕೊಳ್ಳಿ, ಇಲ್ಲ ವ್ಯಾಪಾರ ಅಲ್ಲ ಅದು. ಅದೇ ₹1 ಬಿಡಂಗಿಲ್ಲ ಬಾರ್ಗೈನ್ ಮಾಡುವಾಗ. ವ್ಯಾಪಾರಿ ಭಾಷೆ. ಬಿ ಸೈಂಟಿಫಿಕ್ ಟು ದ ಥಿಂಗ್ಸ್. ಇನ್ನೊಂದು ಸಂದರ್ಭ, ಅಣ್ಣ ತಮ್ಮಂದರು, ನಾನು ನನ್ನ ತಮ್ಮ ಇಬ್ಬರೂ ಒಬ್ಬ ರೈತನ ಮಗ ಅಂತ ಇಟ್ಕೊಳ್ಳಿ. ಇಡೀ ಮನೆ ಕೂಲಿ ಮಾಡಿ ನನ್ನೊಬ್ಬನ್ನ ಲಾಯರ್ ಮಾಡಿಸಿದ್ರು. ಮುಂದೆ ನಮ್ಮ ಸಂಸಾರ ನೋಡ್ಕೊಳ್ತಾರೆ. ನಾವು ನಮ್ಮ ಕೀರ್ತಿಯಲ್ಲಿ ದುಡ್ಡು ಮಾಡಿಕೊಂಡು ನಾವು ಮದುವೆ ಮಾಡ್ಕೊಂಡು ನಮ್ಮದೇ ಫ್ಯಾಮಿಲಿ ಮಾಡ್ಕೊಂಡ್ಬಿಟ್ಟು, ಅವರು ಅದೇ ಕೃಷಿ ಮಾಡ್ತಾಯಿದ್ದಾರೆ, ಅದೇ ಕೂಲಿ ಮಾಡ್ತಾಯಿದ್ದಾರೆ. 1 ಎಕರೆ 2 ಎಕರೆಗೆ ತಮ್ಮನ್ನು ಕೇಳೋಣ, ದುಡಿತಾ ಇದ್ದಾನೆ ಚೆನ್ನಾಗಿ, ನಮ್ಮನ್ನ ಅರ್ಥ ಮಾಡ್ಕೊಳ್ತಾನೆ, ಒಂದು ಮೋಟ್ರ್ ಹಾಕಿಸ್ಕೊಟ್ಬಿಡಪ್ಪ, ಒಂದು ಬೋರ್ವೆಲ್ ಹೊಡೆಸ್ಕೊಟ್ಬಿಡು, ನಾವು ಸ್ವಲ್ಪ ಮಳೆ ಗಿಳೆ ಬರದೇದಾಗ್ಲೂ ತರಕಾರಿ ಗಿರ್ಕಾರಿ ಬೆಳ್ಕೊಂಡು ಬದುಕ್ತೀವಿ ಅಂತ ಬಂದು ಕೇಳ್ತಾನೆ. ಅಲ್ಲಿ ಬಂದು ಕೇಳುತ್ತಾನಲ್ಲ ತಮ್ಮ, ಅಣ್ಣ, ಆಗ ಯಾವ ನಿಯಮ ಇರಬೇಕು? ವಾಪಸ್ ಕೊಡ್ತಾನೋ ಇಲ್ಲೋ ಡೌಟಿಂಗ್, ಕೊಟ್ಟರೆ ಪುನಃ ಬರ್ಬೋದು ಅನಲೈಸಿಂಗ್, ಇವ್ರಿಗೆ ಕೊಟ್ಟರೆ ಅವ್ರು ಬಂದು ಕೇಳ್ತಾರೆ ಕಂಪೇರಿಂಗ್. ಯಾಕೆ ಕೊಡಬೇಕು? ಕ್ವಶ್ಚನಿಂಗ್. ನಮಗೆ 108 ತಾಪತ್ರಯ ರೀಸನಿಂಗ್. ಈ ಭಾಷೆಗಳು ಸಂಬಂಧವನ್ನು ಹಾಳು ಮಾಡಲ್ವಾ? ಸತ್ರು ಪರವಾಗಿಲ್ಲ, ಅವ್ರ ಮನೆಗೆ ಹೋಗಿ ಕೇಳಬಾರ್ದು ಅಂತ ಅನಿಸಲ್ವ ಅವ್ರಿಗೆ?
ನಾವು ದುಡ್ದಿದ್ದು ದೊಡ್ಡವರಾಗಿದ್ದು ನಮಗೋಸ್ಕರ ದುಡ್ದವ್ರನ್ನ ಕಡೆಗಣಿಸಕ? ಅಂದರೆ ಭಾಷೆ ವಸ್ತುಗಳು ಅಳಲ್ವಲ್ಲ, ವಸ್ತುಗಳಿಗೆ ಕಾಯಿಲೆ ಬರಲ್ವಲ್ಲ. ಕಾರು ವಸ್ತು, ಕಾರೊಳಗೆ ನಿಮ್ಮ ಪಕ್ಕ ಕೂತ್ಕೊಳ್ಳೋದು ನಿಮ್ಮ ಪತ್ನಿ ಅಥವಾ ಮಗಳು, ಮಗ. ನಿಮ್ಮ ಪತ್ನಿ ಜೋರಾಗಿ ಡೋರ್ ಹಾಕಿದ ತಕ್ಷಣ ಏನು ಮಾಡಬೇಕಪ್ಪ? ಏ ಅಂತ ಸಿಡುಕ್ತೀವಲ್ಲ. ನಮ್ಮ ಪ್ರೀತಿ ಕಾರಿನ ಮೇಲೆ. ಸೈಂಟಿಫಿಕ್ಕು ಜೀವಕ್ಕೆ, ಜೀವಕ್ಕೆ ಪ್ರೀತಿಯ ಭಾಷೆ, ವಸ್ತುಗೆ ಸೈಂಟಿಫಿಕ್ಕು. ನಾವು ಇವ್ರಿಗೆ ಸೈಂಟಿಫಿಕ್ಕು. ಹೆಂಗೆ ಹಾಕಬೇಕು ಅಂತ ಗೊತ್ತಿಲ್ಲ, ಜೋರಾಗಿ ಹಾಕಿದ್ರೆ ಮುರಿದೋಗುತ್ತೆ. ಆಲ್ ಸೈಂಟಿಫಿಕ್ ರೀಸನಿಂಗು. ಮತ್ತು ಹಂಗಾದರೆ ಡೋರ್ ಇವರು ಮುರಿದಾಕ್ತಾನೆ ಇರಬೇಕಾ? ಹಾಗಾದರೆ ಇವರು ಹೆಂಗೆ ಬೇಕಾದ್ರೆ ರಫಾಗಿ ಯೂಸ್ ಮಾಡ್ಬೋದಾ? ಮಾಡೋಂಗಿಲ್ಲ. ಹೇಳೋದನ್ನು ಪ್ರೀತಿಯಿಂದ ಹೇಳ್ಬೋದಲ್ಲ, ಭಾಷೆ ಚೇಂಜ್ ಮಾಡ್ಕೋಬೋದಲ್ಲ. ಹೇಗೆ? ಜೋರಾಗಿ ಹಾಕಿದಾಗೆಲ್ಲ ಒಂದು ಸಲ ತೆಗೆದುಬಿಟ್ಟು ಹೆಂಗೆ ಹಾಕಬೇಕು ಅಂತ ಹಾಕೋದು ನಾವು. ಮತ್ತೇನು ಮಾತಾಡೋಂಗಿಲ್ಲ, ಗೊತ್ತಾಗಲ್ಲ ಅವ್ರಿಗೆ. ವಸ್ತು ಅಲ್ಲ, ಅವ್ರ ಜೀವ. ಅಯ್ಯೋ ನಾ ಜೋರಾಗಿ ಹಾಕ್ತೆ, ಅಯ್ಯೋ ಒಂದೆರಡು ಮೂರು ದಿನ ನಾವೇನು ಹುಡ್ತಾ ಇಲ್ಲ ಕಾರಿಂದ ಎತ್ಕೊಂಡೆ ತಾಯಿ ಹೊಟ್ಟೆಯಿಂದ ಬಂದುಬಿಟ್ವಾ? ನಾವು ಕಲ್ತ್ವಿ ಅಲ್ವಾ? ಹಾಗೆ ಅವರು ಕಲಿತಾರಲ್ವಾ? ನಾನು ಹೇಳ್ತಾ ಇರೋದು, ಮಗ, ಹೆಂಡತಿ, ಮಕ್ಕಳು, ಸ್ನೇಹಿತರು, ಬಂಧು ಬಳಗ, ಪ್ರಾಣಿ ಪಕ್ಷಿ, ಗಿಡ ಮರ, ಇವೆಲ್ಲ ಜೀವ ಇರೋಂಥದ್ದು. ನಮಗೆ ಕುತ್ತಿಗೆ ಕೊಯ್ದರೆ ಎಷ್ಟು ನೋವಾಗುತ್ತೆ ಅಷ್ಟೇ ಕುತ್ತಿಗೆ ಕೊಯ್ದಾಗ ನೋವಾಗುತ್ತೆ. ಕುರಿಗೆ ಕೊಯ್ಯಬಾರ್ದು ಅಂತ ಹೇಳ್ತಿಲ್ಲ, ಅರ್ಥಕೊಳ್ಬೇಕಲ್ವಾ? ನಮಗೋಸ್ಕರನೇ ಕುರಿ ಹುಟ್ಟಿದೆ ಅಂತ ತಿಳ್ಕೊಬಾರ್ದಲ್ವ ಅಲ್ವಾ? ಕುರಿ ಹುಟ್ಟಿರೋದೇ ನಾ ತಿನ್ನಕ್ಕೆ ಅಂತ ತಿಳ್ಕೊಬಾರ್ದಲ್ವಾ? ಮರ ಕಡಿವಾಗ ಸಿದ್ಧಾಂತಕ್ಕೋಸ್ಕರ ಮರ ಕಡಿಬೇಡಿ ಅಂತ ಇದ್ದೀನೋ, ಪರಿಸರ ರಕ್ಷಣೆನ ಮಾಡೋಕ್ಕೋಸ್ಕರ ಮರ ಕಡಿಬೇಡಿ ಅಂತಿದ್ದೀನೋ, ಅಥವಾ ನನ್ನ ಪ್ರೇಮ ಇದೆ, ಆ ಮರದ ಜೊತೆ ನನ್ನ ಜೀವನದ ಸಹಯೋಗದ ಅರ್ಥ ಆಗಿದೆ ನನಗೆ. ಆ ಮರ ಅನ್ನುವ ಒಂದು ಜೀವ ಎಷ್ಟು ಅನಂತ ಕಾಲಕ್ಕೆ ನನಗೆ ಹಣ್ಣು, ನೆರಳು, ಆಕ್ಸಿಜನ್ನು ಎಷ್ಟು ಸಹಾಯ ಮಾಡ್ತಾ ಇದೆ. ನನ್ನಂಥವನ್ನ ಸಹಾಯ ತಗೊಳ್ತಾ ಇರುವ ನನ್ನಂಥವನಿಗೆ ಅದು ಜೀವ ತಗೋಬೇಕಾ? ಜೀವ ನಾನು ತಗೋಬೇಕು ಅದಕ್ಕೋಸ್ಕರ. ಯಾಕೆಂದರೆ ಹುಟ್ಟಿದಾಗಿಂದ ನನಗೆ ಅನುಕೂಲ ಮಾಡಿದೆ ಅದ್ರ ಕೆಲಸ, ಅದ್ರ ಜೀವನನೇ ನನಗೆ ಅನುಕೂಲ ಮಾಡ್ಕೊಡಕ್ಕೆ ನಿಂತಿದೆ. ಇದು ಪ್ರೇಮ ಭಾವ. ಯಾಕೆ? ಜೀವಂತಿಕೆ. ಮನೆಗಲ್ಲ ಪ್ರೇಮ ಭಾವ. ಒಂದು ಸಿನಿಮಾದಲ್ಲಿ ಪಡೆಯಪ್ಪದಲ್ಲ ಯಾವುದಲ್ಲ ನೋಡಿ, ಎಂಥ ಹೀರೋ ಶಿವಾಜಿ ಗಣೇಶನ್, ಎಂಥ ಹೀರೋ. ಕೊನೆಯಲ್ಲಿ ಆ ಮನೆದು ಕಂಬ ತಪ್ಕೊಂಡು ಅಂತ ಅಳ್ತಾನೆ. ಹೀರೋ ಸಿನಿಮಾದಲ್ಲಿ ತೋರ್ಸೋದು ನೋಡಿ, ತಾನೇ ಕಟ್ಟಿರೋ ಮನೆ. ಅರೆ ಪಕ್ಷಿ ರಂಗನತಿಟ್ಟಿಗೆ ಸೌತ್ ಆಫ್ರಿಕಾಯಿಂದ ಬರ್ತಾ ಇದ್ದಂಗೆ, ಇಲ್ಲಿ ಶ್ರೀರಂಗಪಟ್ಟಣ ಹತ್ರ ಇರೋ ರಂಗನತಿಟ್ಟಲ್ಲಿ ಬರ್ತಾ ಇದ್ದಂಗೆ ರೆಸ್ಟು ಇಲ್ಲ, ಏನೂ ಇಲ್ಲ. ಇಲ್ಲಿ ಬಿದ್ದಿರೋ ಅಲ್ಲಿ ಬಿದ್ದಿರೋ ಎಲ್ಲ ಆರಿಸಿ ಹತ್ತಿಗಳು, ಪುಕ್ಕಗಳು, ಪೇಪರು, ತನಗೆ ಬೇಕಾಗಿರೋ ಮೆಟೀರಿಯಲ್ಗಳೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಮನೆ ಕಟ್ತದೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಟ್ಟುತ್ತೆ ಅಂತ ಒಂದ್ಸಲನಾದರೂ ಡಿಸೆಕ್ಟ್ ಮಾಡಿ ನೋಡಿದ್ದೀರಾ ಗೂಡನ್ನು? ಒಳಗೆ ಡಬಲ್ ಬೆಡ್ರೂಮ್ ಇರುತ್ತೆ, ತನಗೊಂದು, ಮುಂದೆ ತಾನು ಹಾಕೋ ಮರಿಗೋಸ್ಕರ ಕಟ್ತಾ ಇರೋದ್ರಿ ಮನೆ. ಅದಕ್ಕಲ್ಲ, ಅದು ಬಂದಿರೋದೇ ಇಲ್ಲಿ ಹೆರಿಗೆ ಮಾಡಿಸ್ಕೊಳ್ಳೋಕ್ಕೆ, ಅದು ಬಂದಿರೋದೇ ಡೆಲಿವರಿ ಮಾಡೋಕ್ಕೆ. ನೋಡಿ ಅದ್ರದ್ದು ಸೋಕಿನ. ಸೌತ್ ಆಫ್ರಿಕಾದಿಂದ ಹಾರಿಕೊಂಡು ರಂಗನತಿಟ್ಟಿಗೆ ಬಂದು ಈ ಪರಿಸರದಲ್ಲಿ ಮಗು ಮಾಡಿಕೊಂಡು ಅದು ಸ್ವಲ್ಪ ಹಾರಂಗಾಗೋವರೆಗೂ ಇರೋಕ್ಕೊಂದು ಮನೆ ಬೇಕಲ್ವಾ? ಅದಕ್ಕೆ ಕಟ್ಕೊಳ್ಳೋದು. ಗೀಜಗನ ಗೂಡು ನೋಡಿದ್ದೀರಾ? ಎಷ್ಟು ಗೂಡುಗಳಲ್ಲಿ ವಾಸನೆ ಮಾಡಲ್ಲ ಬರ್ಡ್ಸ್, ಗೊತ್ತಿದೆಯಾ? ಕೇಳಿ, ಪಕ್ಷಿ ತಜ್ಞರನ್ನ ಕೇಳಿ ನೋಡಿ ಯಾಕೆ ಅಂತ. ಗೀಜಗ ಗಂಡು ಪಕ್ಷಿ ತನ್ನ ಸಂಗಾತಿಗೋಸ್ಕರ ಒಂದು ಗೂಡು ಕಟ್ಟಿಸಲ್ಲ, ನಮ್ಮ ಥರ ಕಟ್ಟುತ್ತೆ. ಹೆಣ್ಣು ಪಕ್ಷಿ ಅದರ ಸಂಗಾತಿ ಪಕ್ಷಿ ಬಂದು ನೋಡಿ ನೋ ಅಂದರೆ ಇನ್ನೊಂದು ಕಟ್ಟುತ್ತೆ, 5-6 ಕಟ್ಟುತ್ತೆ ಈ ಥರ. ದಟ್ ಲೇಡಿ ಬರ್ಡ್ ಹ್ಯಾಸ್ ಟು ಚೂಸ್ ದಿಸ್ ಈಸ್ ಓಕೆ ಅಂತ. ಅಂದರೆ
ಒಂದು ಬರ್ಡು ಹಿಂಗೆ ಕಟ್ಕೊಳ್ತದೆ ಮನೆನ, ವಾಪಸ್ ಹೋಗುವಾಗ ಅದಕ್ಕೆ ರಾಘವೇಂದ್ರ ಭವನ ಅಂತ ಏನು ಹೆಸರಿಟ್ಟಿರಲ್ಲ ಪಕ್ಷಿಗಳು, ವೆಂಕಟರಮಣ ಕೃಪಾ ಅಂತಲೂ ಹೆಸರು ಕಟ್ಟಿರಲ್ಲ, ಸದ್ಗುರು ಕೃಪಾ ಅಂತ ಹೆಸರು ಇಟ್ಟಿರಲ್ಲ. ಎಲ್ಲಕ್ಕಿಂತ ಬ್ಯೂಟಿ ಅಂದರೆ ತನ್ನ ಪಕ್ಷಿ ಹಾರೋ ಅಷ್ಟು ಹೆಂಗೆ ನಾವು ಫೆರೆಕ್ಸ್ ಅದು ತನ್ನ ಬಾಯಲ್ಲಿ ಆಹಾರನ ಹಾಕಿ ಅಗದು ಆ ಮರಿಗೆ. ಯಾವ ಸ್ಕೂಲಲ್ಲಿ ಹೇಳ್ಕೊಟ್ರಿ ಇದನ್ನು? ಇನ್ಬಾರ್ನ್ ಇಂಟೆಲಿಜೆನ್ಸ್ ಅಲ್ವಾ? ಇನ್ಬಾರ್ನ್ ಇಂಟೆಲಿಜೆನ್ಸ್ ಫೆರೆಕ್ಸ್ ನನ್ನ ಬಾಯಲ್ಲಿ ಮಾಡಿ ನನ್ನ ಮಗುಗೆ ಮೀನನ್ನು ಹಂಗೆ ಕೊಟ್ಬಿಟ್ರೆ ಇಂಡೈಜೆಷನ್ ಆಗಿ ಸತ್ತೋಗ್ಬಿಡುತ್ತೆ. ಅದಕ್ಕೆ ತಾಯಿ ಹೆಂಗೆ ಅನ್ನ ಹಿಂಡಿ ಚಂದ್ರನ ತೋರಿಸ್ಬಿಟ್ಟು ತಿನ್ನಿಸ್ತಾಳೋ ಅಷ್ಟು ಕಷ್ಟಪಡೋದೇ ಇಲ್ಲ. ಅದು ತನ್ನ ಬಾಯಿಗೆ ಹಾಕೊಂಡು ಕಿಚು ಕಚ್ಬಿಟ್ಟು ಬರ್ಡ್ ಬಾಯಿಗೆ ಹಾಕುತ್ತೆ. ಯಾರು ಕಲಿಸಿದ್ರು? ಇನ್ಬಾರ್ನ್ ಇಂಟೆಲಿಜೆನ್ಸ್. ಒಂದು ಬರ್ಡ್ಗಿದೆ ಇನ್ಬಾರ್ನ್ ಇಂಟೆಲಿಜೆನ್ಸು, ಮನುಷ್ಯನಿಗಿಲ್ವಾ ಇನ್ಬಾರ್ನ್ ಇಂಟೆಲಿಜೆನ್ಸ್? ಒಂದು ಮರಕ್ಕಿದೆ, ಇಲ್ಲಿ ನೆರಳಿದೆ, ಸೂರ್ಯನ ಕಿರಣ ಆ ಕಡೆ ಇದೆ, ಹಿಂಗೆ ತಿರುಗಿ ಹೋಗೋಣ ಸೂರ್ಯನ ಕಿರಣ ಕಡೆ ಅಂತ ಒಂದು ಮರಕ್ಕೆ ಇಂಟೆಲಿಜೆನ್ಸ್ ಇದೆ. ಹನಿ ಬೀಗೆ ಬಿದ್ದೋಗ ಗರಿಗೆ ಕಟ್ಟಬಾರ್ದಪ್ಪ ಗೂಡನ್ನ. ಒಂದು 20-30 ದಿನಕ್ಕೆ ಈ ತೆಂಗಿನ ಗರಿ ಬಿದ್ದೋಗ್ಬಿಟ್ರೆ ಒಳಗಡೆ ಹೋಗಿ ಕಟ್ಟುತ್ತೆ. 5-6 ಕಿಲೋಮೀಟ್ರಿಂದ ಇಷ್ಟೇ ಸಣ್ಣ ಇರುವೆ, ಆದ್ರೆ ಮೂಗು ಇನ್ನೆಷ್ಟು ಸಣ್ಣ ಇರಬೇಡ. ಅದು 5-6 ಕಿಲೋಮೀಟ್ರ್ ದೂರದಿಂದ ಸಕ್ಕರೆ ಇರೋ ಜಾಗ ಕುಡ್ಕೊಂಡು ಬರ್ತದೆ. ಅವುಗಳಿಗೆ ರೇಟ್ ಅಲ್ಲ, ಅವು ನ್ಯಾಚುರಲ್ ಆಗಿರೋದ್ರಿಂದ ನೇಚರ್ ಇಂಟೆಲಿಜೆನ್ಸ್ ಈಸ್ ಫ್ಲೋಯಿಂಗ್ ಇನ್ ದಟ್ ಬಾಡಿ. ವಿ ಆರ್ ಅನ್ಯಾಚುರಲ್.